16 ಬ್ರಹ್ಮಾಸ್ತ್ರದೊಂದಿಗೆ ಅಖಾಡಕ್ಕಿಳಿದ ಕಮಲ ಪಡೆ. ಕಮಲಾಧಿಪತಿಗಳನ್ನ ಹುರಿದು ಮುಕ್ಕೋಕೆ ರೆಡಿಯಾದ ಕೈ ಟೀಮ್. ದಳಪತಿಗಳ ಸೈಲೆಂಟ್ ಯುದ್ಧಾಸ್ತ್ರದ ಟಾರ್ಗೆಟ್ ಯಾರು? ಬಿಜೆಪಿ ಸರ್ಕಾರವನ್ನ ಕಟ್ಟಿಹಾಕಲು ಕಾಂಗ್ರೆಸ್ ಪ್ರಯೋಗಿಸಿದ ಅಸ್ತ್ರಗಳ್ಯಾವುದು? ದಳಪತಿಗಳ ನಿಗೂಢ ನಡೆ ಹಿಂದಿರೋ ಮರ್ಮ ಏನು? ಹೇಗಿತ್ತು ಸದನದ ಕದನ ಕ್ಷಣಗಳು? ಇದೇ ಹೊತ್ತಿನ ಫೋಕಸ್ 18. ಹೋಲಿ ಹೆಬ್ಬುಲಿ ಮತ್ತೆ ಟಕ್ಕರ್. 16 ಬ್ರಹ್ಮಾಸ್ತ್ರದೊಂದಿಗೆ ಅಖಾಡಕ್ಕಿಳಿದ ಕಮಲ ಪಡೆ. ರಾಜ್ಯ ಸರ್ಕಾರ 2 ಬಿಲ್ಗಳನ್ನು ತರಬೇಕು. ಒಂದು ಗೋಹತ್ಯೆ ನಿಷೇಧ ಕಾನೂನು, ಇನ್ನೊಂದು ಲವ್ ಜಿಹಾದ್. ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಗ್ಯಾರಂಟಿ ತಂದೆ ತರ್ತೀರಿ. ಕಮಲಾಧಿಪತಿಗಳನ್ನ ಹುರಿದು ಮುಕ್ಕೋಕೆ ರೆಡಿಯಾದ ಕೈ ಟೀಮ್. ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇವೆಲ್ಲ ತರಕ್ ಬರೋದಿಲ್ಲ. ಲವ್ ಜಿಹಾದ್, ಗೋಹತ್ಯೆ. ದಳಪತಿಗಳ ಸೈಲೆಂಟ್ ಯುದ್ಧಾಸ್ತ್ರದ ಟಾರ್ಗೆಟ್ ಯಾರು? ಹುಲಿ ಹೆಬ್ಬುಲಿ ಮತ್ತೆ ಟಕ್ಕರ್. ವಿಧಾನಮಂಡಲ ಅಧಿವೇಶನದ ರಣಾಂಗಣ ರಂಗೇರಿದೆ. ನಾಯಕರ ವಾಕ್ಸಮರಕ್ಕೆ ವೇದಿಕೆ ಸಜ್ಜಾಗಿದೆ. ದಿಗ್ಗಜರ ಮಾತಿನ ಜಟಾಪಟಿಗೆ ಉಭಯ ಸದನಗಳು ಸಾಕ್ಷಿಯಾಗಿದೆ. ತನ್ನ ಸಾಧನೆಗಳ ಲೆಕ್ಕಾಚಾರ ಕೊಡುವುದಕ್ಕೆ ಆಡಳಿತ ಪಕ್ಷ ಸಜ್ಜಾಗಿದ್ರೆ, ಕಮಲಪಾಳೆಯದ ವೈಫಲ್ಯವನ್ನ ಎತ್ತಿ ತೋರಿಸುವುದಕ್ಕೆ ಕೈಪಾಳೆಯ ಸಜ್ಜಾಯಿತು. ಸದನ ಕದನದಲ್ಲಿ ನಾಯಕರು ಜಟಾಪಟಿಗೆ ಇಳಿದಿದ್ರು. ಹುಲಿ ಹೆಬ್ಬುಲಿಗಳ ನಡುವೆ ಟಕ್ಕರ್ ಜೋರಾಗೇ ಇತ್ತು. ಅಧಿಕಾರದ ಗದ್ದುಗೆ ಹಿಡಿದು ಬೀಗುತ್ತಿರುವ ಕಮಲಪಾಳೆಯ ತನ್ನ ಬತ್ತಳಿಕೆಯಲ್ಲಿ ಒಂದಲ್ಲ ಎರಡಲ್ಲ 16 ಬ್ರಹ್ಮಾಸ್ತ್ರಗಳೊಂದಿಗೆ ಅಖಾಡಕ್ಕೆ ಇಳಿದಿದೆ. ಇತ್ತ ಕಮಲಾಧಿಪತಿಗಳನ್ನ ಹುರಿದು ಮುಕ್ಕೋಕೆ ಕೈಪಾಳೆಯ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಇವರಿಬ್ಬರ ನಡುವೆ ದಳಪತಿಗಳ ಯುದ್ಧಾಸ್ತ್ರದ ಟಾರ್ಗೆಟ್ ಯಾರು ಅನ್ನೋ ಕುತೂಹಲ ಕೂಡ ಕೆರಳಿದೆ. ಕಾಯ್ದೆಗಳನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿಕೊಂಡ್ರೆ ಅಭಿವೃದ್ಧಿ ಮುಖವಾಡ ಕಳಚೋಕೆ ಕೈಕಲಿಗಳು ಸಜ್ಜಾಗಿದ್ದಾರೆ. ಸದನದಲ್ಲಿ ತೆನೆ ಹೊತ್ತ ಮಹಿಳೆ ಸೈಲೆಂಟ್ ಸ್ಟ್ರಾಟಜಿ ಅನುಸರಿಸ್ತಾ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರ ಪ್ರತಿಪಕ್ಷಗಳ ವಾಗ್ದಾಳಿಗೆ ವೇದಿಕೆಯಾಯಿತು. ಅಸ್ತ್ರ ಬ್ರಹ್ಮಾಸ್ತ್ರಗಳೊಂದಿಗೆ ಸದನದ ರಣಾಂಗಣಕ್ಕೆ ಇಳಿದಿದ್ರು ದಿಗ್ಗಜರು. ಗೋಹತ್ಯೆ, ಲವ್ ಜಿಹಾದ್ ಬಿಜೆಪಿ ಅಜೆಂಡಾ. ವಿವಾದಕ್ಕೀಡಾದ ಗೋಹತ್ಯೆ ನಿಷೇಧ ಕಾನೂನು. ಲವ್ ಜಿಹಾದ್ಗೂ ಕೊಕ್ಕೆ ಹಾಕೋಕೆ ಮುಂದಾದ ಕಾಂಗ್ರೆಸ್. ಸರ್ಕಾರ 3 ಹೊಸ ವಿವಾದಿತ ಕಾಯ್ದೆಗಳೊಂದಿಗೆ ಕಣಕ್ಕಿಳಿದಿದೆ. ಇದರೊಂದಿಗೆ ಹಳೆ ಮಸೂದೆಗಳ ಮರುಮಂಡನೆಗೂ ಬಿಜೆಪಿ ಪಾಳೆಯ ಮೆಗಾ ಪ್ಲಾನ್ ಮಾಡಿಕೊಂಡಿದೆ. ಕೇಸರಿ ಪಾಳೆಯ ಜಾರಿಗೆ ತರೋಕೆ ಹೊರಟಿರೋ 3 ಹೊಸ ಕಾಯ್ದೆಗಳಿಗೆ ಯಾವ ರೀತಿ ಬ್ರೇಕ್ ಹಾಕಬೇಕು ಅಂತ ಕಾಂಗ್ರೆಸ್ ರಣಕಲಿಗಳು ಕೂಡ ರಣತಂತ್ರ ಹೂಡಿದ್ದಾರೆ. ಇದರೊಂದಿಗೆ ಮರುಮಂಡನೆ ಆಗುವ ಮಸೂದೆಯನ್ನು ಹೇಗಾದ್ರೂ ಮಾಡಿ ತಡಿಬೇಕು ಅಂತಾನೂ ದಾಳ ಹೂಡಿದ್ದಾರೆ. ಈ ನಡುವೆ ದಳಪತಿಗಳ ನಡೆ ಮಾತ್ರ ಇನ್ನೂ ನಿಗೂಢವಾಗಿದೆ. ವಿಧಾನಸಭೆ ಅಧಿವೇಶನಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಗೈರು ಹಾಜರಾಗುವ ಮೂಲಕ ಅವರ ನಡೆ ಕುತೂಹಲ ಮೂಡಿಸಿದೆ. ವಿಧಾನಮಂಡಲ ಅಧಿವೇಶನದ ಬೆನ್ನಲ್ಲೇ ಯಾವೆಲ್ಲ ವಿಚಾರ ಜಟಾಪಟಿಗೆ ಕಾರಣವಾಯಿತು? ಸದನದ ಹೊರಗೂ ಒಳಗೂ ದಿಗ್ಗಜರ ವಾಕ್ಸಮರ ಯಾವ ರೀತಿ ಇತ್ತು? 3 ಪಕ್ಷಗಳ ತಂತ್ರ, ರಣತಂತ್ರ, ಪ್ರತಿತಂತ್ರ ಯಾವ ರೀತಿ ಇತ್ತು? ಸರ್ಕಾರದ ಬ್ರಹ್ಮಾಸ್ತ್ರಗಳು ಯಾವುದು ಅನ್ನೋದರ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ. ಗೋಹತ್ಯೆ ನಿಷೇಧ ಕಾಯ್ದೆ ತಂದೆ ತರ್ತೀವಿ ಅಂದ್ರು ಪ್ರಭು ಚೌಹಾಣ್. ಬಹು ವಿವಾದಿತ ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಪ್ರತಿಕ್ರಿಯಿಸಿದ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್, ಈ ಅಧಿವೇಶನದಲ್ಲೇ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರೋದ್ರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಮಾಡಿಕೊಳ್ಳಲಿ ಅಂದ್ರು. ನಮ್ದು 2010 ಕೂಡ ನಾನು ನಮ್ಮ ಮುಖ್ಯಮಂತ್ರಿ ಅವರು ಉಭಯ ಸದನದಲ್ಲಿ ಮಂಡಿಸಿದ್ರು. ಬಟ್ ಕೇಂದ್ರ ಸರ್ಕಾರ ಇದ್ದಿಲ್ಲ, ಕಾಂಗ್ರೆಸ್ ರಿಜೆಕ್ಟ್ ಮಾಡಿದ್ರು. ನಾನು ಮುಂದುವರಿಸ್ತೀವಿ. ಈ ಅಧಿವೇಶನದಲ್ಲಿ ನಾನು ಗೋಹತ್ಯೆ ಕಾಯ್ದೆ ತರ್ತೀವಿ. ಸರ್ಕಾರದ ಗೋಹತ್ಯೆ ನಿಷೇಧ ಹಾಗೂ ಲವ್ ಜಿಹಾದ್ ಕಾಯ್ದೆ ಈ ಬಾರಿ ಹೆಚ್ಚು ವಿವಾದಕ್ಕೀಡಾಗಿದೆ. ಇದೇ 2 ಕಾಯ್ದೆಗಳನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಕೇಸರಿ ಕಲಿಗಳು ಪ್ಲಾನ್ ಮಾಡ್ತಿದ್ರೆ, ಈ ಕಾಯ್ದೆಯನ್ನ ಜಾರಿಯಾಗೋಕೆ ಬಿಡೋದೇ ಇಲ್ಲ ಅಂತ ಕೈಪಾಳೆಯ ಪಟ್ಟು ಹಿಡಿದು ಕುಳಿತಿದೆ. ರಾಜ್ಯ ಸರ್ಕಾರ ಜಾರಿ ಮಾಡೋಕೆ ಹೊರಟಿರೋ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಈ ಮೊದಲಿನಿಂದಲೂ ಕಾಂಗ್ರೆಸ್ ನಾಯಕರು ವಿರೋಧಿಸ್ತಾನೆ ಬಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಯುಟಿ ಖಾದರ್, ಗೋಹತ್ಯೆ ನಿಷೇಧ ಇಲ್ಲೇ ಯಾಕೆ, ಕೇರಳ, ಮಿಜೋರಾಂ, ಗೋವಾದಲ್ಲಿ ಯಾಕಿಲ್ಲ ಅಂತ ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ತನ್ನ ವೈಫಲ್ಯತೆಯನ್ನು ಮರೆಮಾಚಲು ನಾವು ಗೋಹತ್ಯೆ ಕಾನೂನು ತರ್ತೇವೆ ಅದಂತೇಳಿ 1 ತಿಂಗಳಿಂದ ಹೇಳಿ ಜನರ ಮಧ್ಯೆ ಚರ್ಚೆ ಮಾಡುವಂಥದ್ದು, ಗೊಂದಲ ಆಗುವಂಥದ್ದು, ಬಹುಶಃ ಅದನ್ನು ಇಚ್ಛಾಶಕ್ತಿ ಇಲ್ಲದಂತೆ ಒಂದು ರಾಜಕೀಯವಾಗಿ ಬಿಂಬಿಸುವಂಥ ಕೆಲಸ ಆಗ್ತದೆ. ನೀವು ಗೋ ಮಾರಾಟ ನಿಷೇಧ ಕಾಯ್ದೆ ಮಾಡಿ ಅಲ್ಲ, ಗೋ ಮಾರಾಟ ಮಾಡೋದಿದ್ರೆ ಮತ್ತು ಇದೆಲ್ಲ ಸಮಸ್ಯೆ ಬರುವುದಲ್ಲ. 1 ನೇಷನ್ ಒಂದು ದೇಶ ಒಂದು ರಾಷ್ಟ್ರ ಹೇಳ್ತಾರಲ್ಲ, ಮತ್ತೆ ಬೇರೆ ಬೇರೆ ರಾಜ್ಯಕ್ಕೆ ಯಾಕೆ ಬೇರೆ ಬೇರೆ ಕಾನೂನು? ಇವರು ಗೋವಧನ್ನು ತಿನ್ನಿ ಅಂತ ಹೇಳುದು, ಅಲ್ಲಿ ಹತ್ಯೆ ಮಾಡ್ಬೋದು ಅಂತ ಹೇಳುದು. ಇಲ್ಲಿ ಕೇರಳಕ್ಕೆ ಹೋಗಿ ಹೇಳ್ತಾ ಇದ್ದು ತೊಂದರೆ ಇಲ್ಲ ಮಾಡ್ಬೋದು ಅಂತೇಳಿ, ಮಿಜೋರಾಂನಲ್ಲಿ ಹೇಳ್ತಾರೆ. ಒಂದೊಂದು ಯಾಕೆ ಆಗ ಅಲ್ಲಿ ಇದಿಲ್ವಾ? ಲವ್ ಜಿಹಾದ್ ಬಗ್ಗೆಯೂ ಪ್ರಶ್ನಿಸಿದ ಯುಟಿ ಖಾದರ್, ಈ ಕಾಯ್ದೆಯಲ್ಲಿ ಏನಿದೆ ಅನ್ನೋದನ್ನ ನೋಡಬೇಕಲ್ಲ,
ಜಿಹಾದ್ ಅರೇಬಿಕ್ ಪದ, ಅದನ್ನ ಇಲ್ಲಿ ಯಾಕೆ ಬಳಸಿದ್ರು ಅಂತ ಸರ್ಕಾರಕ್ಕೆ ತಿರುಗೇಟು ಕೊಟ್ರು. ಆ ಡ್ರಾಫ್ಟ್ ಅನ್ನು ಇವತ್ತು ಜನರಿಗೆ ಕೊಡಿ, ನಿಮ್ಮ ಕಾನೂನಲ್ಲಿ ಏನಿದೆ ಅಂತೇಳಿ ನಾವು ನೋಡ್ಕೊಳ್ಬೇಕಲ್ಲ. ಅದು ಸಮಾಜಕ್ಕೆ ಮಾರಕವಾಗಿದೆಯಾ, ಸಮಾಜಕ್ಕೆ ಬಾಧಕವಾಗಿದೆಯಾ, ಅದು ಒಳ್ಳೆಯದ, ಅದು ಕೆಟ್ಟದ ಅಂತೇಳಿ. ಸೊ ಅದು ಡ್ರಾಫ್ಟ್ ಬರಲಿ, ಆ ಡ್ರಾಫ್ಟ್ ಬಂದು ನಾವು ಡ್ರಾಫ್ಟನ್ನು ನೋಡಿ ಅದು ಸಮಾಜ ಮತ್ತು ದೇಶಕ್ಕೆ ಉತ್ತಮವಾಗಿದ್ದರೆ ಅದಕ್ಕೆ ಯಾರು ವಿರೋಧಪಡಿಸುವುದಿಲ್ಲ. ವಯಸ್ಸಾದ ತಮ್ಮ ತಾಯಿಯನ್ನೂ ಬಿಡ್ತಾರ. ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ. ಲವ್ ಜಿಹಾದ್ ಹಾಗೂ ಗೋಹತ್ಯೆ ನಿಷೇಧ ಕಾಯ್ದೆ ಕೈ ಹಾಗೂ ಕಮಲ ನಾಯಕರ ನಡುವಿನ ಕೆಸರೆರಚಾಟಕ್ಕೆ ವೇದಿಕೆಯಾಗಿದೆ. ಗೋವು ಈಗ ಎರಡು ಪಕ್ಷಗಳ ಅಸ್ತ್ರ ಪ್ರತ್ಯಸ್ತ್ರಗಳಾಗಿವೆ. ಕಾಂಗ್ರೆಸ್ ನಾಯಕರು ಅದು ಹೇಗೆ ಗೋಹತ್ಯೆ ನಿಷೇಧ ಮಾಡ್ತೀರಾ, ನಾವು ನೋಡ್ತೀವಿ ಅಂತಿದ್ರೆ ನಾವು ಕಾಯ್ದೆ ಜಾರಿ ಮಾಡಿ ತೀರ್ತೀವಿ ಅಂತ ಕೇಸರಿ ಕಲಿಗಳು ದೃಢ ಸಂಕಲ್ಪ ತೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ, ಮುದಿಗೋವುಗಳನ್ನ ಆರ್ಎಸ್ಎಸ್ ಬಿಜೆಪಿ ಮನೆ ಮುಂದೆ ಬಿಡಿ ಅಂತಾರೆ ಸಿದ್ದರಾಮಯ್ಯ. ಅವರು ತಮ್ಮ ವಯಸ್ಸಾದ ತಾಯಿಯನ್ನು ಬಿಟ್ಟು ಬಿಡ್ತಾರಾ ಅಂತ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಗೋವನ್ನ ವಯಸ್ಸಾಗಿರೋ ಮುದಿ ಗೋವುಗಳನ್ನ ತಗೊಂಡೋಗಿ BJP RSS ಮನೆ ಮುಂದೆ ಬಿಡಿ ಅಂತ. ನಾನು ಹೇಳ್ತೀನಿ, ನಮ್ಮ ತಾಯಿ ಗೋವು ಅಂತೆ. ನಾನು ಸಿದ್ದರಾಮಯ್ಯನೂ ಕೂಡ ಅವ್ರ ತಾಯಿನೂ ಗೋವು ಅಂತ ನಾನು ಭಾವಿಸ್ಬೇಕು. ಅವ್ರ ತಾಯಿನ ಕರ್ಕೊಂಡೋಗಿ ಎಲ್ಲರೂ ಬಿಡ್ತಾರೆ ಯಾರ್ದಾರ ಮನೆ ಮುಂದೆ? ತಾಯಿ ಸ್ವರೂಪ ಅಂತ ನಾವು ಕಣ್ಣು ಹೇಳಿದ ಮೇಲೆ ಇಡೀ ದೇಶದಲ್ಲಿರೋಂಥ ಕೋಟಿ ಕೋಟಿ ಬಹುಸಂಖ್ಯಾತರ ಮನಸ್ಸನ್ನು ನೋವ್ಯಾಕೆ ಮಾಡಿಸ್ತೀರಿ? ಭಾರತಕ್ಕೆ ಸ್ವತಂತ್ರ ಬಂದಿರೋದು ಚರಂಡಿ ರಸ್ತೆ ದೀಪ ಮಾಡೋಕ್ಕಲ್ಲ, ನಮ್ಮ ಭಾರತೀಯ ಸಂಸ್ಕೃತಿನ ಉಳಿಸೋದಕ್ಕೆ. ಗೋವನ್ನು ನಮ್ಮ ತಾಯಿ ಅಂತ ಕರೀತಾರೆ ಅಂತ ಸಂದರ್ಭದಲ್ಲಿ ಇದನ್ನು ಈ ರೀತಿ ಮಾಡೋದು ಸೂಕ್ತ ಅಲ್ಲ. ಕ್ರಾಸ್ ಬ್ರೀಡ್ ಎಂಬುದು ನಾಯಿಗೆ ಆಗೋದು ಮನುಷ್ಯರಿಗಲ್ಲ. ಕಂಡೋರ್ ಮನೆ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುತ್ತಿದ್ದಾರೆ. ಇನ್ನು ಮುಂದೆ ವಾಗ್ದಾಳಿ ಮುಂದುವರಿಸಿದ ಈಶ್ವರಪ್ಪ, ಕ್ರಾಸ್ ಬ್ರೀಡ್ ಅನ್ನೋದು ನಾಯಿಗೆ ಆಗೋದು ಮನುಷ್ಯರಿಗಲ್ಲ, ಪ್ರೀತಿಸುವಂತೆ ನಾಟಕವಾಡಿ ವಿದೇಶಗಳಿಗೆ ಮಾರಾಟ ಮಾಡ್ತಾರೆ ಅಂತ ಹರಿಹಾಯ್ದರು. ಕ್ರಾಸ್ ಬ್ರೀಡ್ ಆಗ್ಬಿಟ್ಟಿದೆ. ನಾವು ಕ್ರಾಸ್ ಬ್ರೀಡ್ ಅಂತ ಯಾರಿಗೆ ಕರಿತೀವಿ? ಕ್ರಾಸ್ ಬ್ರೀಡ್ ಅಂತ ಕರೆಯೋದು ಯಾರಿಗೆ? ನಾನು ಕೇಳಕ್ಕೆ ಇಷ್ಟಪಡ್ತೇನೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಫಿರೋಜ್ ಖಾನ್ಗೆ ಮದುವೆ ಆದ್ರಲ್ಲ, ಇದನ್ನೇನಂತ ಕರಿಬೇಕು ಸಿದ್ದರಾಮಯ್ಯನವರು? ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಮದುವೆ ಆದ್ರಲ್ಲ, ಏನಂತ ಕರಿಬೇಕು ಸಿದ್ದರಾಮಯ್ಯನವರೇ? ಪ್ರಿಯಾಂಕಾ ಗಾಂಧಿ ರಾಬರ್ಟ್ ವಾದ್ರಾ ಮದುವೆ ಆದ್ರಲ್ಲ, ಹೇಳ್ತಾ ಹೋಗ್ಬೋದು. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಕಾನೂನು ತಂದಿದ್ದಾರೆ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಲವ್ ಜಿಹಾದ್ ಮಾಡಕ್ಕೆ ಅವಕಾಶ ಕೊಡಲ್ಲ. ಈ ಕಾನೂನು ತರ್ತವೆ. ಲವ್ ಜಿಹಾದೂ ಇಲ್ಲ, ಡವ್ ಜಿಹಾದೂ ಇಲ್ಲ ಅಂದ್ರು ಅಶೋಕ್. ವಿಧಾನಸೌಧದಲ್ಲಿ ಮಾತನಾಡಿದ ಕಂದಾಯ ಸಚಿವ ಆರ್ ಅಶೋಕ್, ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದೇ ತರ್ತೀವಿ, ಮುಂದಿನ ಅಧಿವೇಶನದಲ್ಲಿ ಲವ್ ಜಿಹಾದ್ ರದ್ದು ಮಾಡ್ತೀವಿ ಅಂದ್ರು. ಈ ಅಧಿವೇಶನದಲ್ಲಿ ಲವ್ ಜಿಹಾದು ಇಲ್ಲ, ಡವ್ ಜಿಹಾದು ಇಲ್ಲ. ನೆಕ್ಸ್ಟ್ ಅಧಿವೇಶನದಲ್ಲಿ ಡವ್ ಜಿಹಾದನ್ನ ರದ್ದು ಮಾಡ್ತೀವಿ. ವಿಧಾನಸಭೆಯಲ್ಲಿ ಸ್ವಲ್ಪ ಹೊತ್ತಿನ ಕಾಲ ಪ್ರಶ್ನೋತ್ತರ ಕಲಾಪವನ್ನ ನಡೆಸಲಾಯಿತು. ಈ ವೇಳೆ ಕೆಲ ಶಾಸಕರ ಮನವಿಗೆ ಸಚಿವರು ಪ್ರತಿಕ್ರಿಯಿಸಿದ್ರು. ಇನ್ನು ಕಂದಾಯ ಗ್ರಾಮಗಳನ್ನು ಗುರುತಿಸಿ ಹಕ್ಕುಪತ್ರ ನೀಡುವಲ್ಲಿ ಸರ್ಕಾರ ವಿಫಲವಾಗಿರುವುದಕ್ಕೆ ಆಡಳಿತ ಪಕ್ಷದ ಶಾಸಕರೇ ಸಚಿವರ ವಿರುದ್ಧ ಅಸಮಾಧಾನಗೊಂಡ್ರು. ಇಂತಹದ್ದೊಂದು ಕಾನೂನು ಇರೋದೇ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಶಾಸಕ ಅರಗ ಜ್ಞಾನೇಂದ್ರ ಹೇಳಿದ್ರು. ಸ್ಪೀಕರ್ ಕಾಗೇರಿ ಆರ್ ಅಶೋಕ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ನೀವು ಬಹಳಷ್ಟು ಅನುಭವ ಇರೋ ಸಚಿವರು, ನಿಮ್ಮ ಅಧಿಕಾರಿಗಳು ಹೇಳಿದ್ದನ್ನ ಇಲ್ಲಿ ತಂದು ಓದಿದ್ರೆ ಆಗಲ್ಲ ಅಂದ್ರು. ಕೇಸರಿಪಾಳೆಯ ಹೂಡೋಕೆ ಸಜ್ಜಾಗಿರೋ ಆ 16 ಬ್ರಹ್ಮಾಸ್ತ್ರಗಳೇ ಬೇರೆ ಬೇರೆ ವಿಧೇಯಕಗಳು. ಅದರಲ್ಲಿ ಪ್ರಮುಖವಾದದ್ದು ಅಂದ್ರೆ ಗೋಹತ್ಯೆ ನಿಷೇಧ ಕಾಯ್ದೆ. ರಾಜ್ಯದಲ್ಲಿ ಗೋಸಂತತಿಯನ್ನ ರಕ್ಷಿಸೋ ನಿಟ್ಟಿನಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನಿಸುತ್ತಿದೆ. ತಿದ್ದುಪಡಿ ಕಾಯ್ದೆಯಲ್ಲಿ ಗೋಹತ್ಯೆ ಮಾಡುವವರಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 5 ಲಕ್ಷ ದಂಡ ವಿಧಿಸೋಕೆ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ಸದ್ಯ 1964ರ ಗೋಹತ್ಯೆ ನಿಷೇಧ ಮತ್ತು ಗೋ ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿದೆ. ಈ ಕಾಯ್ದೆಯ ಪ್ರಕಾರ ಅಕ್ರಮವಾಗಿ ಗೋಹತ್ಯೆ ಮಾಡಿದ್ರೆ 6 ತಿಂಗಳು ಜೈಲು ಶಿಕ್ಷೆ ಹಾಗೂ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಈಗ ರಾಜ್ಯ ಸರ್ಕಾರ ಯುಪಿ ಹಾಗೂ ಗುಜರಾತ್ ಸರ್ಕಾರಗಳ ಮಾದರಿಯನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳಲು ಮುಂದಾಗಿದೆ. ಯಾವುದೇ ವಯಸ್ಸಿನ ಹಸು, ಎಮ್ಮೆ, ಎತ್ತು, ಕರುಗಳನ್ನು ಹತ್ಯೆ ಮಾಡದಂತೆ ತಿದ್ದುಪಡಿ ಕಾಯ್ದೆಯಲ್ಲಿ ನಿರ್ಬಂಧ ಹೇರೋಕೆ ಪ್ಲಾನ್ ಮಾಡಿದೆ. ಕಾಂಗ್ರೆಸ್ನ ವಿರೋಧದ ನಡುವೆಯೂ ಲವ್ ಜಿಹಾದ್ ರದ್ದು ಮಾಡುವ ಕಾಯ್ದೆಯನ್ನ ಜಾರಿ ಮಾಡೋಕು ಬಿಎಸ್ವೈ ಸರ್ಕಾರ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದರೊಂದಿಗೆ ಮತ್ತೊಂದು ವಿವಾದಿತ ಬಿಬಿಎಂಪಿ ಚುನಾವಣೆ ಕುರಿತ ವಿಶೇಷ ವಿಧೇಯಕ ಮಂಡಿಸುವುದಕ್ಕೂ ರಾಜಾಹುಲಿ ಸರ್ಕಾರ ಸಿದ್ಧ ಮಾಡಿಕೊಂಡಿದೆ. ಈಗಾಗಲೇ ಹೈಕೋರ್ಟ್ ಬಿಬಿಎಂಪಿ ಚುನಾವಣೆ ನಡೆಸಬೇಕು ಅಂತ ಬಿಎಸ್ವೈ ಸರ್ಕಾರಕ್ಕೆ ಚಾಟಿ ಏಟು ಬೀಸಿದೆ. ಆದರೆ ಸರ್ಕಾರ ಈಗಿರುವ 198 ವಾರ್ಡ್ಗಳ ಸಂಖ್ಯೆಯನ್ನ 243ಕ್ಕೆ ಏರಿಸಿ ಚುನಾವಣೆ ನಡೆಸಬೇಕು ಅನ್ನೋ ಸಿದ್ಧತೆ ಮಾಡಿಕೊಂಡಿತ್ತು. ಪಾಲಿಕೆ ಸಮಗ್ರ ಅಭಿವೃದ್ಧಿ ಹಾಗೂ ವಿಶೇಷ ಸ್ಥಾನಮಾನಕ್ಕಾಗಿ ಪ್ರತ್ಯೇಕ ಕಾಯ್ದೆ ತರುವುದಕ್ಕೆ ರಾಜಾಹುಲಿ ರಣತಂತ್ರ ರೂಪಿಸಿದ್ದಾರೆ.
ಇವುಗಳನ್ನ ಮರುಮಂಡನೆ ಮಾಡಿ ಅಂಗೀಕಾರ ಪಡೆಯೋಕೆ ಸರ್ಕಾರ ಸಜ್ಜಾಗಿದೆ. ಹಾಗೆ ಸಭಾಪತಿ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೂ ಕೇಸರಿ ಕಲಿಗಳು ತಯಾರಾಗಿದ್ದಾರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ವಿಧಾನ ಪರಿಷತ್ನಲ್ಲೇ ಸೋಲಾಗಿದ್ದ ಕರ್ನಾಟಕ ಭೂ ಸುಧಾರಣಾ ವಿಧೇಯಕಕ್ಕೆ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಹಾಗೆ ಒಂದು ದೇಶ ಒಂದು ಚುನಾವಣೆ ಚರ್ಚೆ ಮಾಡುವುದಕ್ಕೂ ಕೇಸರಿ ಕಲಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ಪ್ರತಿಪಕ್ಷಗಳಿಗೆ ಪ್ರತ್ಯಸ್ತ್ರ ಹೂಡೋಕೆ ಮುಂದಾದ ಸರ್ಕಾರ. ಲೆಕ್ಕದ ಜೊತೆಯಲ್ಲೇ ಸದನಕ್ಕೆ ಕೇಸರಿ ಕಲಿಗಳ ಎಂಟ್ರಿ. ಪ್ರತಿಪಕ್ಷಗಳು ಯಾವ ರೀತಿ ಸರ್ಕಾರದ ವಿರುದ್ಧ ಅಸ್ತ್ರ ಹೂಡೋಕೆ ಸಜ್ಜಾಗಿದೆಯೋ ಅದೇ ರೀತಿ ಪ್ರತಿಪಕ್ಷಗಳಿಗೆ ಉತ್ತರ ಕೊಡೋಕೆ ಸರ್ಕಾರ ಕೂಡ ತಯಾರಾಗಿದೆ. ನೆರೆ ಪರಿಹಾರದ ಕಾರ್ಯ, ಕೊರೋನಾ ಸಮರ್ಪಕ ನಿರ್ವಹಣೆ ಬಗ್ಗೆ ಅಂಕಿಅಂಶಗಳನ್ನು ರೆಡಿ ಮಾಡಿಕೊಂಡಿದೆ. ಅಂಕಿಅಂಶಗಳ ಮೂಲಕ ಉತ್ತರ ಕೊಡೋಕೆ ಮುಂದಾಗಿದೆ. ವಿದ್ಯುತ್ ಖರೀದಿ ಅವ್ಯವಹಾರ ಆರೋಪಕ್ಕೂ ಉತ್ತರ ರೆಡಿ ಇದೆ. ರಾಜಕೀಯ ಟೀಕೆಗೆ ರಾಜಕೀಯ ಉತ್ತರದಿಂದಲೇ ತಿರುಗೇಟು ಕೊಡೋಕೆ ಸಜ್ಜಾಗಿದ್ದಾರೆ ಕೇಸರಿ ಕಲಿಗಳು. ಪ್ರತಿಪಕ್ಷಗಳ ಉಪಚುನಾವಣೆಯ ಹೀನಾಯ ಸೋಲನ್ನೇ ಅಸ್ತ್ರ ಮಾಡಿಕೊಂಡು ಅವರನ್ನೇ ಕಟ್ಟಿ ಹಾಕುವುದಕ್ಕೆ ಕಮಲಪಾಳ್ಯದ ರಣಕಲಿಗಳು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದು ಬಿಜೆಪಿಯ ಮೆಗಾ ಪ್ಲಾನ್ ಆದ್ರೆ ಕೈಕಲಿಗಳು ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋಕು ರೋಚಕ ರಣತಂತ್ರ ರೂಪಿಸಿದ್ದಾರೆ. ಕಮಲಪಾಳ್ಯದ ವಿರುದ್ಧ ಕಾಂಗ್ರೆಸ್ ಕಲಿಗಳು ಹಿಗ್ಗಾಮುಗ್ಗಾ ವಾಗ್ದಾಳಿಗೆ ಇಳಿದ್ರು. ಕೈನಾಯಕ ಸರ್ಕಾರದ ಲೋಪದೋಷಗಳನ್ನೇ ಅಸ್ತ್ರ ಮಾಡಿಕೊಂಡ ಕೈನಾಯಕ ಸಿದ್ದು ಮನ ಬಂದಂತೆ ವಾಗ್ದಾಳಿ ನಡೆಸಿದ್ರು. ಸರ್ಕಾರ ಈಗಾಗಲೇ ದೀರ್ಘ ನಿದ್ದೆಯಲ್ಲಿದೆ, ನಾನು ಯಾವತ್ತಿದ್ರೂ ಬಿಜೆಪಿ ವಿರೋಧಿಯೇ ಅಂತ ಮಾತಿನಲ್ಲೇ ಕಮಲಪಾಳ್ಯವನ್ನ ಕುಟುಕಿದ್ರು ಸಿದ್ದು. ಬಿಬಿಎಂಪಿ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಅದರ ಸಾಧಕ ಬಾಧಕಗಳ ಬಗ್ಗೆ ಕಾನೂನು ಸಚಿವ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಚುನಾವಣೆ ನಡೆಸುವ ಸಂಬಂಧ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುವುದರ ಬಗ್ಗೆ ಚರ್ಚೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ಮಾಧುಸ್ವಾಮಿ, 243 ವಾರ್ಡ್ ಪುನರ್ವಿಂಗಡಣೆ ಮಾಡಿದ ಬಳಿಕ ಚುನಾವಣೆ ನಡೆಸಲು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಎಲ್ಲ ಪಕ್ಷದವರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. We cannot go with 198. ನಾವು 198 ಅಲ್ಲೇನೆ ಪಾಪ್ಯುಲೇಷನ್ ಭಾಳ ಜಾಸ್ತಿ ಆಗಿರೋದ್ರಿಂದ ಡಿಲಿಮಿಟೇಷನ್ ಮಾಡಬೇಕು, 243 ಆಗಬೇಕು ಅಂತ ಮಾಡಿದ್ವಿ. ಅಷ್ಟೊಂದು ಭಾಳ ಏರ್ಪೇರ್ ಆಗಿದೆ. ಸಭೆಯಲ್ಲಿ ಏಕಾಭಿಪ್ರಾಯ ಇದೆ, 243 ವಾರ್ಡ್ಸ್ ಆಗಬೇಕು, ಎಲೆಕ್ಷನ್ ಅನ್ನ ವಾರ್ಡ್ಸ್ ಡಿಲಿಮಿಟೇಷನ್ ಮಾಡಬೇಕು. ಇಲ್ಲಿ ಯಾರು ಡಿಸ್ಪ್ಯೂಟ್ ಆಗಿ ಮಾತಾಡಿಲ್ಲ. ನಮಗೂ ಇದೆ ಸರ್, ನಮಗೆ ಚುನಾವಣೆ ಮುಂದಕ್ಕಾಗಬೇಕು ಅನ್ನೋ ಆಸೆ ಇಲ್ಲ. ಸಿದ್ದು ಮಾಧುಸ್ವಾಮಿ ನಡುವೆ ಮಾತಿನ ಚಕಮಕಿ. ಚುನಾವಣಾ ಟಿಕೆಟ್ ಬಗ್ಗೆ ಈಶ್ವರಪ್ಪಗೆ ಸಿದ್ದು ಟಾಂಗ್. ನಾನು ಪಾರ್ಲಿಮೆಂಟರಿ ಟಿಕೆಟ್ ಮುಸ್ಲಿಮರಿಗೆ ಕೊಡಲ್ಲ, ಹೀಗಂತ ಈಶ್ವರಪ್ಪ ಬೆಳಗಾವಿಯಲ್ಲಿ ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಮಾಧುಸ್ವಾಮಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ದಕ್ಕೆ ಆ ರೀತಿ ಹೇಳಿದ್ದಾರೆ ಅಂದ್ರು. ಆಗ ಸಿದ್ದು ಪ್ರತಿಕ್ರಿಯಿಸಿ, ಹೌದಪ್ಪ, ನೀವು ಯಾರಿಗಾದ್ರೂ ಟಿಕೆಟ್ ಕೊಡ್ರಪ್ಪ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರು. ಈ ವೇಳೆ ಸಿದ್ದು ಹಾಗೂ ಮಾಧುಸ್ವಾಮಿ ನಡುವೆ ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೆಯಿತು. ನಮಗೆ ಉಪಕಾರ ಸ್ಮರಣೆ ಮಾಡ್ತಾ ಇದೀವಿ ಅಷ್ಟೇ, ನಾವು ಅಂದ್ಕೊಂಡಿಲ್ಲ. ನೀವು ಯಾವ ಉಪಕಾರನೆಲ್ಲ ನೀವು ನೋಡ್ರಿ, ನೀವು ಟಿಪ್ಪರ್ಲಾಗ ಹಾಕಿದ್ರು ಕೂಡ ಬಿಜೆಪಿ ಅವರು ಇದಾರಲ್ಲ. ನಮಗೆ ಯಾರಾದರೂ ರಾಜಕೀಯವಾಗಿ ಮೊದಲನೇ ವೈರಿ ಯಾರಪ್ಪ ಅಂತ ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಉತ್ತರ ಯಾವುದು ಅಂತಂದ್ರೆ ಬಿಜೆಪಿ. ಖಾದರ್ಗೆ ಟಿಕೆಟ್ ಕೊಡ್ತೀವಿ ಅಂದ್ರು ಅಶೋಕ್. ನೀವು ಸಿಎಂ ಮಾಡಿದ್ರು ಅವರು ನಿಮ್ಮ ಜೊತೆ ಬರಲ್ಲ ಅಂದ್ರು ಸಿದ್ದು. ಈ ವೇಳೆ ಮಧ್ಯಪ್ರವೇಶಿಸಿದ ಕಂದಾಯ ಸಚಿವ ಅಶೋಕ್ ಖಾದರ್ ಅವರನ್ನ ಕಳಿಸಿ ಅವರಿಗೂ ಟಿಕೆಟ್ ಕೊಡ್ತೀವಿ ಅಂದ್ರು. ನೀವು ಅವರನ್ನ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂದ್ರು ಅವರು ನಿಮ್ಮ ಜೊತೆ ಬರಲ್ಲ ಅಂತ ಅಶೋಕ್ ಹೇಳಿಕೆಗೆ ತಿರುಗೇಟು ಕೊಟ್ಟರು ಸಿದ್ದರಾಮಯ್ಯ. ನಾನು ಕರ್ಕೊಂಡು ಮಾಡಿ ಅಂತ ಹೇಳ್ತಾವ್ರ ಅವರು. ಯಾರು ಖಾದರ್ ಅವರು ಈಚೆ ಬರೋದಿದ್ರೆ ಚಾನ್ಸ್ ಕರ್ಕೊಂಡು ನೀವು ಮಂತ್ರಿ ಮಾಡಿ ಅಂತ ಯಾರು ಇಲ್ಲ. ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂದ್ರು ಬರಲ್ಲ ಅವರು. ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸದನದ ರಣಾಂಗಣಕ್ಕೆ ಇಳಿದಿದ್ರು. ಬಿಎಸ್ವೈ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು ತೋರಿಸಿದ್ರು ಸಿದ್ದು ಅಂಡ್ ಟೀಮ್. ಇದ್ರ ಜೊತೆಗೆ ಈ ಹಿಂದಿನಿಂದಲೂ ಕಾಂಗ್ರೆಸ್ ವಿರೋಧಿಸ್ತಾ ಬರ್ತಿದ್ದ ಗೋಹತ್ಯೆ ನಿಷೇಧ, ಲವ್ ಜಿಹಾದ್ ಕಾಯ್ದೆ ಬಗ್ಗೆಯೂ ಹೋರಾಟ ಮುಂದುವರೆಸಿದ್ರು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ಪ್ರಸ್ತಾಪ, ವಿದ್ಯುತ್ ದರ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಪ್ರಸ್ತಾಪ, ನೆರೆ ಬರ ನಿರ್ವಹಣೆಯಲ್ಲಿ ಸರ್ಕಾರದ ವಿಫಲತೆ ಬಗ್ಗೆ ಹಾಗೂ ಸಂಪುಟ ವಿಸ್ತರಣೆ, ನಾಯಕತ್ವ ಬದಲಾವಣೆಯಲ್ಲೇ ಕಾಲಹರಣ ಮಾಡಿದ್ದು, ಕಾಲಹರಣದಿಂದಲೇ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಎಲ್ಲ ಬ್ರಹ್ಮಾಸ್ತ್ರವು ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿತ್ತು. ಕಾಂಗ್ರೆಸ್ ನಾಯಕರು ಸರ್ಕಾರದ ವಿರುದ್ಧ ಹರಿಹಾಯ್ದ್ರೆ ಈ ನಡುವೆ ಕುತೂಹಲ ಮೂಡಿಸಿದ್ದು ಜೆಡಿಎಸ್ ನಡೆ. ದಳಪತಿಗಳ ಸೈಲೆಂಟ್ ಯುದ್ಧಾಸ್ತ್ರದ ಟಾರ್ಗೆಟ್ ಯಾರು ಅನ್ನೋದು ಎಲ್ಲರಲ್ಲೂ ಪ್ರಶ್ನೆ ಮೂಡಿಸಿದೆ. ಸದನದಲ್ಲಿ ತೆನೆ ಹೊತ್ತ ಮಹಿಳೆ ಸೈಲೆಂಟಾ? ಕೈ ಮೇಲೆ ಮುನಿಸು ಕೇಸರಿ ಪ್ರೀತಿನ? ಕಲಾಪ ದಳಪತಿಗಳು ಮಾತ್ರ ಸೈಲೆಂಟ್ ಆಗಿದ್ರು. ಈಗಾಗಲೇ ಕೈಪಾಳ್ಯದ ಹಾಗೂ ಜೆಡಿಎಸ್ ಪಾಳ್ಯದ ಬೆಸುಗೆಯಲ್ಲಿ ಬಿರುಕು ಬಿದ್ದಿದೆ. ಹಾಗಾಗಿ
ಕೇಸರಿ ಪಾಳ್ಯದ ವಿರುದ್ಧ ದಳಪತಿಗಳು ಯಾವುದೇ ಮಾತಿನ ಚಕಮಕಿ ನಡೆಸಿಲ್ಲ. ಅದರಲ್ಲೂ ಕುಮಾರಸ್ವಾಮಿ ಅವರಂತೂ ಸದನಕ್ಕೆ ಕಾಲಿಡ್ಲೇ ಇಲ್ಲ. ದಳಪತಿಗಳ ನಿಗೂಢ ನಡೆ ಹಿಂದಿನ ಮರ್ಮವೇನು? ಈ ಬಗ್ಗೆ ಹೇಳ್ತೀವಿ ಈ ಸ್ಟೋರಿಲಿ. ಕಾಂಗ್ರೆಸ್ ಸರ್ಕಾರವನ್ನು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರೆ ಈ ಕಡೆ ದಳಪತಿಗಳು ಸೈಲೆಂಟ್ ಸ್ಟ್ರಾಟಜಿ ಹೂಡಿದ್ರು. ಕುಮಾರಸ್ವಾಮಿ ಅಧಿವೇಶನಕ್ಕೆ ಗೈರು ಹಾಜರಾಗುವುದರ ಮೂಲಕ ಸ್ಮಾರ್ಟ್ ಗೇಮ್ ಆಡಿದ್ರು. ಅಧಿವೇಶನದಲ್ಲಿ ಜೆಡಿಎಸ್ ನಡೆ ನಿಗೂಢವಾಗಿತ್ತು. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ದಳಪತಿಗಳ ಸಂಬಂಧ ಹಳಸಿ ಹೋಗಿದೆ. ಹಾಗಾಗಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ನಾಯಕರು ಸೈಲೆಂಟ್ ವಾರ್ ನಡೆಸಿದ್ರು. ಸರ್ಕಾರದ ವಿರುದ್ಧ ತುಟಿಕ್ ಪಿಟಿಕ್ ಅಂದಿಲ್ಲ. ಸದನದಲ್ಲಿ ಏನು ಮಾತಾಡಬೇಕು ಅನ್ನೋದರ ಕುರಿತು ಕುಮಾರಸ್ವಾಮಿ ಶಾಸಕಾಂಗ ಸಭೆಯನ್ನು ಕೂಡ ಕರೆದಿರಲಿಲ್ಲ ಅಂತ ಹೇಳಲಾಗ್ತಿದೆ. ಬಿಜೆಪಿ ಕೈಪಾಳೆಯದ ಸದನದ ಕದನದಲ್ಲಿ ಎಲ್ಲವನ್ನ ಮೌನವಾಗಿಯೇ ವೀಕ್ಷಣೆ ಮಾಡುತ್ತಿದ್ರು ದಳಪತಿಗಳು. ಜೆಡಿಎಸ್ ಪಾಳೆಯದ ಈ ನಿಗೂಢ ನಡೆ ಹಿಂದೆ ಒಂದು ರಣತಂತ್ರ ಕೂಡ ಅಡಗಿತ್ತು. ಗೌಡ್ರ ಕುಟುಂಬ ಫೀಲ್ಡ್ನಲ್ಲಿ ರಕ್ಷಣಾತ್ಮಕ ಆಟಕ್ಕೆ ಇಳಿಯಿತು. ಲಾಭದ ಲೆಕ್ಕಾಚಾರ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳದೇ ಇರುವುದಕ್ಕೆ ಪ್ಲಾನ್ ಮಾಡಿದ್ರು. ತಟಸ್ಥ ನಿಲುವು ತಾಳಿ ಮುಂದಿನ ಚುನಾವಣೆಗೆ ಲಾಭದ ಲೆಕ್ಕಾಚಾರ ಹಾಕಿಕೊಂಡಿತ್ತು. ಕಾಂಗ್ರೆಸ್ ವಿರುದ್ಧ ನಿಂತು ಮೈಂಡ್ ಗೇಮ್ ಆಡುವುದಕ್ಕೆ ಜೆಡಿಎಸ್ ಸಜ್ಜಾಗಿತ್ತು. ಸರ್ಕಾರದ ಪರ ನಿಂತು ತಮ್ಮ ಕ್ಷೇತ್ರಕ್ಕೆ ಅನುದಾನ ತರೋ ಪ್ಲಾನ್, ಸರ್ಕಾರದ ಪರ ನಿಂತರೆ ಜೆಡಿಎಸ್ಗೆ ಪ್ರಾಫಿಟ್ ಅನ್ನೋ ಮೈಂಡ್ ಗೇಮ್ ದಳಪತಿಗಳ ತಲೆಯಲ್ಲಿ ಓಡಾಡ್ತಿತ್ತು. ಗೌಡ್ರ ಕುಟುಂಬದ ಈ ನಡೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿತ್ತು. ಮತ್ತೆ ಕೈನಾಯಕ ಸಿದ್ದರಾಮಯ್ಯ ವಿರುದ್ಧ ದಳಪತಿ ಎಚ್ಡಿಕೆ ಟ್ವೀಟ್ ವಾರ್ ನಡೆಸಿದ್ರು. ಪರಿಷತ್ ಸಭಾಪತಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಪರಿಷತ್ ಸಭಾಪತಿ ವಿರುದ್ಧದ ಅವಿಶ್ವಾಸ ನಿರ್ಣಯದ ವೇಳೆ ಜೆಡಿಎಸ್ನ ಜಾತ್ಯತೀತತೆ ಬಹಿರಂಗವಾಗಲಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯರ ದೃಷ್ಟಿಯಲ್ಲಿ ಜಾತ್ಯತೀತತೆ ಅಂದ್ರೆ ಏನು? ಜಾತಿಗಳನ್ನ ಒಡೆಯುವುದು, ಅನಗತ್ಯ ಓಲೈಕೆಯೇ ಸಿದ್ದರಾಮಯ್ಯನವರ ಜಾತ್ಯತೀತತೆ. ಚಾಮುಂಡೇಶ್ವರಿಯಲ್ಲಿ ಸೋತ ಸಿದ್ದರಾಮಯ್ಯನವರಿಗೆ ಇಮೇಜ್ ಇದ್ದೇ ಎಂದು ಸರಣಿ ಟ್ವೀಟ್ಗಳ ಮೂಲಕ ಸಿದ್ದರಾಮಯ್ಯ ಕಾಲೆಳೆದ್ರು ಕುಮಾರಸ್ವಾಮಿ. ಒಟ್ಟಿನಲ್ಲಿ ಮೊದಲನೇ ದಿನದ ಸದನದ ಕದನ ಹಲವು ಕುತೂಹಲಕಾರಿ ಅಂಶಗಳನ್ನ ಒಳಗೊಂಡಿದೆ. ಅಧಿವೇಶನದ ಮೊದಲನೇ ದಿನವೇ ನಾಯಕರ ಮಾತಿನ ಭರಾಟೆ ಜೋರಾಗಿತ್ತು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18.